ನಾನು ಗಣೇಶ್ ಅಂತ, ಈ ಊರಿನ ಸೀನಿಯರ್ ಮೋಸ್ಟ್ ಇಂಜಿನಿಯರು ಮತ್ತು ಲಯನ್ ಮೆಂಬರು. ಇವತ್ತು ಈ ದಿನ ಈ ಸ್ಥಳಕ್ಕೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಬೆಟ್ಟಕ್ಕೆ ಬಂದಿದ್ದೀನಿ. ಇಲ್ಲಿರುವ ಕಸ ಮತ್ತು ಪ್ಲಾಸ್ಟಿಕ್ ವೇಸ್ಟನ್ನು ನೋಡಿ ಎದೆ ಮೇಲೆ ಒದ್ದಂಗೆ ಆಯಿತು. ಇಷ್ಟಕ್ಕೊಂದು ಕಸ ಪ್ರತಿ ವಿಸಿಟ್ನಲ್ಲೂ ಶೇಖರಣೆ ಆಗ್ತಾಯಿದ್ದ ಅಂದರೆ ಒಂದು ದಿವಸ ಜಲಮೂಲಗಳೆಲ್ಲ ಬಂದಾಗ್ಬಿಡ್ತವೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇಲ್ವಾ? ರಾಜಕೀಯ ವ್ಯಕ್ತಿಗಳೆಲ್ಲ ನಿದ್ದೆ ಮಾಡ್ತಾಯಿದ್ದಾರಾ? ಇದು ಎಷ್ಟು ಬಾರಿ ಈ ಥರದ ಪರಿಸ್ಥಿತಿಗಳಾಗಿರ್ಬೋದು. ಈಗ NSS ಇಂದಾಗಲಿ, ಲಯನ್ಸಿಂದಾಗಲಿ, ಇಂಜಿನಿಯರಿಂಗ್ ಅಸೋಸಿಯೇಷನಿಂದಾಗಲಿ, ಪ್ರವಾಸೋದ್ಯಮದಿಂದಾಗಲಿ ಬರ್ತಾಯಿರ್ತೀವಿ, ಕ್ಲೀನ್ ಮಾಡ್ತಾಯಿರ್ತೀವಿ, ಮತ್ತೆ ಇದೇ ಕಸ ಸೇರುತ್ತೆ. ಇದೇ ಪ್ಲಾಸ್ಟಿಕ್ ವೇಸ್ಟು ವಿಷಮಯವಾಗ್ತಾಯಿದೆ. ಈ ಸುಂದರವಾದಂಥ ಚಿಕ್ಕಮಗಳೂರಿನ ಪರಿಸರ ವಿಷಮಯುಕ್ತವಾಗ್ತಾಯಿದೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇಲ್ವಾ? ಮತ್ತು ನನ್ನ ಪರ್ಸನಲ್ ಒಂದು ಅನಿಸಿಕೆ, ನಾನು ಯಾರಿಗೂ ಬುದ್ಧಿವಾದ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇನ್ನು ಮುಂದೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗನ್ನು ಯೂಸ್ ಮಾಡೋದಿಲ್ಲ. ಗನ್ನಿ ಬ್ಯಾಗ್ಸನ್ನು ತೊಗೊಂಡಿದ್ದೇನೆ. ಅಂಗಡಿಗಳಿಗೆ ಹೋಗ್ತೀನಿ, ನನಗೇನು ಬೇಕೋ ಮೆಟೀರಿಯಲ್ ತರ್ತೀನಿ.